ಏನೇನೋ ಮಾಡಬಾರ್ದು, ಕರೆಕ್ಟ್ ಆಗಿ ಮಾಡಬೇಕು. ದಿಸ್ ಈಸ್ ಎವ್ರಿಥಿಂಗ್ ನಮ್ಮ ಹತ್ರ ಇದೆ. ವಿ ಆರ್ ದ ಪರ್ಫೆಕ್ಟ್ ಕಂಪ್ನಿ 100%. ಅಂಡ್ ಎಲ್ಲೂ ಕೂಡ ನಾವೊಂದು ಸ್ವಲ್ಪನೂ ವಿಚಲಿತರಾಗಿಲ್ಲ. ಪ್ರಾಡಕ್ಟ್ ಮಾಡಿದ್ವಿ, ಅದ್ಭುತವಾಗಿ ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಅದರಿಂದ ಬರ್ತಕ್ಕಂಥ ಅವಕಾಶನು ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾವಿಲ್ಲಿ ಕೊಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀವಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ. ಅವಕಾಶಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸಾಗಬೇಕು, ಆ ತರ ನಾವಿಲ್ಲಿ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದೀವಿ. ನಿಮಗೊಂದು ಈ ಭಾಗದಲ್ಲಿ ಒಂದು 10 ನಿಮಿಷಕ್ಕೊಂದು ಸಣ್ಣ ಎಕ್ಸಾಂಪಲ್ಸ್ ನ ಕೊಡ್ತೀನಿ. ಸಣ್ಣ ಎಕ್ಸಾಂಪಲ್ಸ್ ನೋಡಿ. ಬಿಸ್ನೆಸ್ ನೀವು ಆಚೆ ಕಡೆ ನೋಡಿರ್ತೀರಿ. ಯಾವ ತರ ನೋಡಿರ್ತೀರಿ? ಒಂದು ಟ್ರೆಡಿಷನಲ್ ಮಾರ್ಕೆಟ್ ಹೇಗೆ ನಡೆಯುತ್ತೆ, ಒಂದು ಕಂಪ್ನಿ ತೀರ್ಮಾನ ಮಾಡುತ್ತೆ ನಾನು ಯಾವ ಕ್ಷೇತ್ರದ ಪ್ರಾಡಕ್ಟ್ಗಳನ್ನ ಮಾಡಬೇಕು. ಇಲ್ಲ FMCG ಮಾಡಬೇಕಾ, ಹೆಲ್ತ್ ರಿಲೇಟೆಡ್ ಮಾಡಬೇಕಾ, ಫುಡ್ ರಿಲೇಟೆಡ್ ಮಾಡಬೇಕಾ, ಗಾರ್ಮೆಂಟ್ಸ್ಗೆ ಹೋಗ್ಬೇಕಾ, ಆಟೋಮೊಬೈಲ್ಸ್ಗೆ ಹೋಗ್ಬೇಕಾ, ಒಂದು ವಸ್ತುನ ಸೆಲೆಕ್ಟ್ ಮಾಡ್ಕೋತಾರೆ. ಒಂದು ವಸ್ತು ಸೆಲೆಕ್ಟ್ ಆಗ್ತಿದ್ದಂಗೆನೆ ಅವ್ರ ಮುಂದೆ 2 ಆಪ್ಷನ್ ಬರುತ್ತೆ. ಏನಂತಂದ್ರೆ ಕಾಂಪಿಟೇಷನ್ ಅವರು ಫೇಸ್ ಮಾಡಬೇಕಾಗಿರುತ್ತೆ, ಇನ್ನೊಂದ್ ಕಡೆ ಫಂಡ್ ರೈಸಿಂಗ್ ಮಾಡಬೇಕಾಗಿರುತ್ತೆ. ದೊಡ್ಡ ದೊಡ್ಡ MNC ಕಂಪ್ನಿಗಳಿಗೆ ಫಂಡ್ ಅನ್ನೋದೊಂದು ಮ್ಯಾಟ್ರ ಇರಲ್ಲ, ಬೇಕಾದಂಗೆ ದುಡ್ಡು ಇರುತ್ತೆ. ಆ ದೇಶದ ಫಂಡ್ ಅಲ್ಲಿ ಮಾಡಿರ್ತಾರೆ, ಎಸ್ಟಾಬ್ಲಿಷ್ ಆಗಿರ್ತಾರೆ, ತಂದು ನಮ್ಮ ದೇಶದ ದುಡ್ಡುಗಳನ್ನ ಹಾಕೋತಾರೆ. ಹಾಕೊಂಡ್ಮೇಲೆ ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಷನ್ ಒಂದಕ್ಕಿರಲ್ಲ, 3-4 ಕ್ಷೇತ್ರಕ್ಕಿರುತ್ತೆ. ಮೊದಲನೇ ಕಾಂಪಿಟೇಷನ್ ಅವರ ರೇಂಜಿಗಿರೋ ಪ್ರಾಡಕ್ಟ್ ಜೊತೆಗೆ ಇವ್ರ ಪ್ರಾಡಕ್ಟ್ ನ ಮೂವ್ ಮಾಡಬೇಕಾದಾಗ ಕ್ವಾಲಿಟಿ ಮ್ಯಾಟರ್ ಆಗಲ್ಲ, ಬಣ್ಣ ಅಷ್ಟೇ ಮ್ಯಾಟರ್ ಆಗಿರುತ್ತೆ. ಒಬ್ಬೊಂದು ಸೋಪ್ ಕೆಂಪಗಿದ್ರೆ ಇನ್ನೊಬ್ಬೊಂದು ಸೋಪ್ ಹಸಿರಿಗಿರುತ್ತೆ, ಇನ್ನೊಬ್ಬೊಂದು ಸೋಪ್ ಬೆಳ್ಳಗಿರುತ್ತೆ. ನಾನು ಬೇವಿನ ಸೊಪ್ಪು ಹಾಕಿದ್ದೀನಿ ಅಂತ ಒಬ್ಬ, ನಾನು ಅಲೋವೆರಾ ಹಾಕಿದ್ದೀನಿ ಅಂತ ಇನ್ನೊಬ್ಬ, ನಾನು ಕಡ್ಲೆ ಹಿಟ್ಟು ಹಾಕಿದ್ದೀನಿ ಅಂತ ಇನ್ನೊಬ್ಬ, ನಾನು ಅರಿಶಿನ ಪುಡಿ ಹಾಕಿದ್ದೀನಿ ಅಂತ ಇನ್ನೊಬ್ಬ. ಕತೆಗಳು ಬಣ್ಣ ಚೇಂಜ್ ಆಗ್ತವೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ನಾನು ಕಾಂಪಿಟೇಷನ್ ರೇಸ್ ಅಲ್ಲಿ ಹೋಗ್ತೀನಿ, ನನ್ನ ಸೋಪಿಗೆ ₹1 ಜಾಸ್ತಿ ಆದ್ರೂ ಯಾರು ತಾಣಲ್ಲ, ಇವನ್ ಜೊತೆನೆ ನಾನು ಕಾಂಪೀಟ್ ಮಾಡಬೇಕು. ಕಾಂಪಿಟೇಷನ್ ನಂಬರ್ 2, ಅವನು ಅಕ್ವೈರ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಏರಿಯಾಕ್ ನಾನು ಹೆಂಗ್ ಹೋಗ್ಬೇಕು. ಕಾಂಪಿಟೇಷನ್ ನಂಬರ್ 3, ಅವನು ಯಾರು ಬ್ರ್ಯಾಂಡಿಂಗಿಗೆ ಹೈಯರ್ ಮಾಡಿದಾನೋ ನಾನು ಯಾರನ್ನ ಹೈಯರ್ ಮಾಡಬೇಕು. ಎಕ್ಸಾಂಪಲ್, ಹೀರೋಯಿನ್ ಅಲ್ಲಿ ತುಂಬಾ ಜನ ಹೀರೋಯಿನ್ಸ್ ಇದ್ದಾರೆ, ಅವ್ರು ಯಾರು ಪಾಪ್ಯುಲರ್ ಇರ್ತಾರೋ ಅವ್ರು ಈಕ್ವಲ್ ಆಗಿ ಪಾಪ್ಯುಲರ್ ಆಗಿರೋ ಇನ್ನೊಬ್ಳು ಹೀರೋಯಿನ್ ಯಾರು, ನಾವು. ಸೊ ಈ ಎಲ್ಲಾ ಕಾಂಪಿಟೇಷನ್, ಈ ಜಂಜಾಟಗಳು ನಿಮಗೆ ಕಾಣ್ತಾ ಇರ್ಬೋದು. ಬೇಸಿಕ್ ಇಂದ ಕಾಂಪಿಟೇಷನ್ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಮಾಡಿ ಜಾಗ ಮಾಡಿಕೊಂಡು ಫೈನಲಿ ನಮ್ಮ ದೇಶಕ್ಕೆ ಅವ್ರ ಪ್ರಾಡಕ್ಟ್ ನ ರೀಚ್ ಮಾಡಬೇಕು. ಯಾರಿಗೆ ರೀಚ್ ಮಾಡಬೇಕು? ನಮ್ಮಂತ ನಿಮ್ಮಂತ ಸಾಮಾನ್ಯ ಇನ್ನೋಸೆಂಟ್ ಜನಕ್ಕೆ ಪ್ರಾಡಕ್ಟ್ ನ ರೀಚ್ ಮಾಡಬೇಕು. ಇಲ್ಲಿ ಇವ್ರ ಕಾಂಪಿಟೇಷನ್ಗಳು ಡಿಸ್ಕಷನ್ ನಡೀತಾ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ. ಇವ್ರಗಳದು ಕ್ಯಾಲ್ಕುಲೇಷನ್, ಮನಿ ವರ್ಕೌಟ್ ನಡೀತಾ ಇದೆ. ಇನ್ನೋಸೆಂಟ್ ಗ್ರಾಹಕನಿಗೆ ಏನ್ ಬೇಕು ಡಿಸ್ಕಷನ್ ನಡೆಯಲ್ಲ. ನೀನ್ ಸತ್ತೋಗು ಗುರು, ನನ್ಗೇನಾಗ್ಬೇಕು, ನೀನ್ ಹಾಳಾಗೋಗು, ನಿಂದ ಸ್ಕಿನ್ ಏನಾರ ಆಗ್ಲಿ ನನಗ್ ಗೊತ್ತಿಲ್ಲ. ಆ ದೇಶದಲ್ಲಿ ಬ್ಯಾನ್ ಆಗಿರೋದೆಲ್ಲ ನಮ್ ದೇಶದಲ್ಲಿ ಓಡುತ್ತೆ, ಆ ದೇಶದಲ್ಲೆಲ್ಲ ನಿಲ್ಸಿರೋದೆಲ್ಲ ನಮ್ ದೇಶದಲ್ಲಿ ಓಡುತ್ತೆ. ಯಾಕೆ? ಅಲ್ಲಿ ಓಡ್ತಿರೋದೇ ಈ 3 ವಿಚಾರದಲ್ಲಿ ಕಾಂಪಿಟೇಷನ್ ನಡೀತಿದೆ. ದೆನ್ ಬ್ರ್ಯಾಂಡಿಂಗ್ ಚೆನ್ನಾಗುತ್ತೆ. ಬ್ರ್ಯಾಂಡಿಂಗ್ ಚೆನ್ನಾದ್ಮೇಲೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕುಟುಂಬ ವರ್ಗಗಳು ಇರ್ತವೆ. ಇವರ ಅಡ್ವರ್ಟೈಸ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂತಾರೆ, ಬ್ರ್ಯಾಂಡಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂತಾರೆ? ಅಲ್ಲೇನೋ ಒಂದು ಪ್ರಾಡಕ್ಟ್ ಸೌಂಡ್ ಮಾಡ್ತಾ ಇದೆ, ಆ ಪ್ರಾಡಕ್ಟ್ ಕಂಪ್ನಿಯವ್ರ ಜೊತೆ ಮಾತಾಡೋಣ ಅಂತಂತಾರೆ. C&F ಹೋಲ್ಸೇಲ್ ಅಂಡ್ ರೀಟೇಲ್ ಸೀದಾ ಕರ್ಕೊಂಬಂದ್ ಬಿಡ್ತಾರೆ. 1%, 2%, 7%. ರೀಟೇಲ್ ಮಾಡೋನಿಗೆ ಒಂದು 7% ಕೊಡ್ತಾರೆ, ಅಥವಾ 10 ಕೊಡ್ಬೋದು. ಹೋಲ್ಸೇಲ್ ಮಾಡೋನಿಗೆ 2 ಕೊಡ್ತಾರೆ, ಅಥವಾ ಇನ್ನೊಂದು % ಜಾಸ್ತಿ ಕೊಡ್ಬೋದು. C&F ಗೆ 1%. C&F ಅಂದ್ರೆ ಯಾರು? ಕೋಟಿಗಟ್ಲೆ ದುಡ್ಡು ಸುರಿತಾನೆ, ಕ್ಯಾರಿ ಅಂಡ್ ಫಾರ್ವರ್ಡ್ ಮಾಡ್ತಾನೆ. ಹಿಂಗ್ ಇಟ್ಕೊಂತೀನಿ, ನೂಗ್ತೀನಪ್ಪ. ಹಂಗ್ ಕೋಟಿಗಟ್ಲೆ ಬಂಡವಾಳನ ಅವ್ನು ಸುರಿಯಕ್ ಸ್ಟಾರ್ಟ್ ಮಾಡಿದಾಗ ಕಂಪನಿಗೆ ಅವರ ಬಂಡವಾಳ ಒಂದೇ ಸರಿ ಸಿಗುತ್ತೆ, ರಿಸ್ಕ್ ಫ್ಯಾಕ್ಟ್ ಕಮ್ಮಿ ಆಗುತ್ತೆ. ಸೊ ಇವನು ವ್ಯವಹಾರನ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಕಡೆ ಏನಾದ್ರೂ ನಮ್ಮ ಜನ ಇಲ್ಲಿ ನಡೆದಂತ ಈ ವ್ಯಾಪಾರದ ಕ್ರಿಯೆ ನಡೀತಲ್ಲ, ಯಾರಿಗ ಅನುಕೂಲ ಆಗ್ತಿದೆ ಅಂತ ಯೋಚನೆ ಮಾಡಿದ್ರೆ, ರೀಟೇಲ್ ಮಾಡೋಂಥ ಬಡಪಾಯಿ ಅವನ ಅಂಗಡಿಗಳನ್ನ ಮುಚ್ಕೊಂಡು ಹೋಗ್ತಾ ಇದ್ದಾನೀಗ. ಯಾಕೆ ಸರ್? ಎಲ್ಲಿ ನೋಡಿದ್ರು ಎಲ್ಲ ಆನ್ಲೈನ್ ಅಂತಾರೆ ಸರ್, ಅದೇನೋ ಬ್ಲಿಂಕಿಟ್ ಅಂತಾರೆ, ಅದೇನೋ ಕಾಮರ್ಸ್ ಅಂತಾರೆ, ಮನೇಲೆ ಕುತ್ಕೊಂಡು ನಿಮ್ಮ ಮನೆಗೆ ಬಿಗ್ ಬಾಸ್ಕೆಟ್ ಅಂತಾರೆ, ಅದೇನೋ ಏನೇನೋ ವಿಚಿತ್ರಗಳು ಸರ್. ಮನೆಗೆ ಬರ್ತಾವ ಸರ್, 10 ನಿಮಿಷಕ್ಕೆ ಬರ್ತವೆ. ಸೊ ಇದ್ರೊಳಗೆ ಎಲ್ಲಿ ಸರ್ ನಾನ್ ಫೈಟ್ ಮಾಡೋಣ? ಈ ವ್ಯವಸ್ಥೆ ಒಳಗೆ ಸಣ್ಣ ಅಂಗಡಿಯವರು ಈಗಲೇ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಆ 7% ಪ್ರಾಫಿಟ್ ತಗೊಂತಿದ್ದಂತ 10% ಪ್ರಾಫಿಟ್ ತಗೋತಿದ್ದಂತಹ ರೀಟೇಲರ್ನು ರೀಪ್ಲೇಸ್ ಮಾಡಿ
ಅಲ್ಲಿಗೂ MNCಗಳು ಎಷ್ಟು ಚೆನ್ನಾಗಿ ಅಕ್ವೈರ್ ಮಾಡ್ಕೋಬೇಕೋ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಪ್ಯೂರ್ MNC ಕಂಪ್ನಿಗಳೇ, ಯಾವುದು ಇಂಡಿಯನ್ ಕಂಪ್ನಿಗಳು ಅಥವಾ ನಮ್ಮ ಜನಕ್ಕೆ ಒಂದು ವ್ಯವಹಾರ, ಒಂದು ವ್ಯಾಪಾರ ಕಲ್ಸಂತ ಕಂಪ್ನಿಗಳು ಯಾವುದು ಅಲ್ಲ. ಈ ಎಲ್ಲಾ ಜಾಗಕ್ಕೂ ಬಂದು ಕುತ್ಕೊಂಡ್ರು, ಬ್ರ್ಯಾಂಡಿಂಗ್ ಮಾಡೋನು ಬ್ರ್ಯಾಂಡಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತಾವನೆ, ಅಡ್ವರ್ಟೈಸ್ಮೆಂಟ್ ಮಾಡಿ ಮೀಡಿಯಾದವ್ರು ಅವ್ರ ದುಡ್ಡು ಅವ್ರು ಮಾಡ್ಕೋತಾ ಇದ್ದಾರೆ. ನೀನ್ ಕೊಟ್ಟ ಪ್ರಾಡಕ್ಟ್ ಆರು ಸೌಭಾಗ್ಯ ಚೆನ್ನಾಗಿದೆಯೋ ಇಲ್ಲ, ಮುಸ್ರೆ ತಿಕ್ಕಕ್ಕಿಂತ ಕಡೆಯಾಗಿದೆ ನೀನ್ ಕೊಟ್ಟಿರೋ ಪ್ರಾಡಕ್ಟ್. ಇದು ನಡೆಯೋ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇನ್ನೊಂದು ವಿಧಾನ ಬರುತ್ತೆ, ಈ ಚೈನ್ ಲಿಂಕ್ಗಳು, ಜನ ಸೇರ್ಸೋದು, ನೀನ್ 2 ಸೇರ್ಸು, ಅವನ್ 2 ಸೇರಿಸ್ತೀನಿ, ನೀನ್ 3 ಸೇರ್ಸು. ಅಲ್ಲೇನು ಅಂದ್ರೆ ಪ್ರಾಡಕ್ಟ್ ಮ್ಯಾಟ್ರ್ ಅಲ್ಲ, ಅಡ್ಡಾದಿಡ್ಡಿ ದುಡ್ಡನ್ನ ಇಟ್ಟಿರ್ತಾರೆ, ಅಡ್ಡಾದುಡ್ಡಿ ದುಡ್ಡನ್ನ ಮಾಡಿಸಿ ಜನಗಳನ್ನ ದಿಕ್ಕು ತಪ್ಪಿಸ್ತಾರೆ. ಸೊ ಅಲ್ಲಿ ನೀನು ಕಾರ್ ತಗೋಬಹುದು, ನಿನಗೆ ಅದಿಲ್ವಾ ಇದಾಗುತ್ತೆ, ಇದಿಲ್ವಾ ಅದಾಗುತ್ತೆ, ಫಾರಿನಿಗೆ ಕಳ್ಸೋದು, ದುಬೈ ಕಳ್ಸೋದು. ಏನೂ ಗೊತ್ತಿಲ್ಲದ ಜನಕ್ಕೆ ಬರೀ ಅವನ ಮುಂದಕ್ಕೆ ಆಸೆ ಅಂತಕ್ಕಂತ ಒಂದು ಇದನ್ನ ಡ್ರಾಪ್ ಮಾಡ್ಬಿಟ್ಟು ಅವನ್ನ ಓಡಿಸಿ 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 ಒಟ್ಟಲ್ಲಿ ಏನಾಗುತ್ತೆ, ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಪ್ರೂವನ್ ಸಿಸ್ಟಮ್ ಅದಲ್ಲ. ಪ್ರೂವನ್ ಸಿಸ್ಟಮ್ ಅಂತಂದ್ರೆ ದಿನಗಳು ಕಳೆದ ಹಾಗೆ ನೀನು ಮಾಡ್ತಿರೋ ಕೆಲಸದಿಂದ ನಿನಗೆ ಹೆಸರು ಬರಬೇಕು, ನಿನಗೆ ರೆಕಗ್ನೈಸೇಷನ್ ಸಿಗ್ಬೇಕು, ಸಮಾಜ ನಿನ್ನನ್ನು ಒಪ್ಕೋತಾ ಹೋಗ್ಬೇಕು. ಈಸ್ ಗೋಯಿಂಗ್ ಗುಡ್, ನಿನ್ನ ಬಗ್ಗೆ ಒಳ್ಳೆ ಮಾತುಗಳು, ಡಿಸ್ಕಷನ್, ನಿಮ್ಮ ಅಕ್ಕಪಕ್ಕ ಬೀದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅಕ್ಕಪಕ್ಕ ಜನ, ನೀನು ವ್ಯವಹಾರ ಮಾಡೋ ಜನದಲ್ಲಿ ನಿನ್ನ ಬಗ್ಗೆ ಒಂದು ಗುಡ್ ವಿಲ್ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಇನ್ನು 5 ವರ್ಷಕ್ಕೆ ಅದು ದೊಡ್ಡದಾಗತ್ತೆ. ನೋಡಿ ಸ್ನೇಹಿತರೆ, ನಾನು ಒಂದು ಮಾತು ಹೇಳ್ತೀನಿ. ನಾನು ನಿನ್ನೆ ಒಂದ್ ಕಡೆ ಇಂಟರ್ವ್ಯೂ ಕೊಡಬೇಕಾದ್ರೆ ಒಂದು ಮಾತು ಡಿಸ್ಕಷನ್ ಬಂತು. ಸರ್, ವ್ಯಾಪಾರದಲ್ಲಿ ಗೆಲ್ಲೋದು ಹೇಗೆ? ನನಗೆ ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ನನಗೆ ನಗು ಬರ್ತಿರುತ್ತೆ ಸ್ನೇಹಿತರೆ. ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ಅದೇನದು? ಲಕ್ಷಾಂತರ ವರ್ಷದಿಂದ ಇದೆ ಸ್ವಾಮಿ. ನೀವೇನಾದ್ರೂ ಲಾಸ್ಟ್ ಟೈಮ್ ನಾವು ಹೊಸಪೇಟೆಗೆ ಹೋಗಿದ್ವಿ ವಿಜಯನಗರ ಸಾಮ್ರಾಜ್ಯ ನೋಡಕ್ಕೆ. ಆ ಕಾಲದಲ್ಲೇ ಇರಾಕಿಂದ, ಆಮೇಲೆ ಮಂಗೋಲಿಯಾದಿಂದ, ಟಿಬೆಟ್ ಇಂದ, ಅಲ್ಲಿಂದ ಕುದುರೆಗಳನ್ನ ತಂದುಬಿಟ್ಟು ವಿಜಯನಗರದಲ್ಲಿ ವ್ಯಾಪಾರ ಮಾಡ್ತಿದ್ರಂತೆ. ಮುತ್ತು ರತ್ನಗಳು ಇಲ್ಲಿಂದ ಹೋಗ್ತಿತ್ತಂತೆ. ಆ ಮಾರ್ಕೆಟ್ ನೋಡ್ಬಿಟ್ರೆ ನಡ್ಕೊಂಡು ಓಡಾಡೆ ಕಾಲೇ ನೋವು ಬಂದೋದು ನಮ್ಗೆ, ಅಷ್ಟು ದೊಡ್ಡ ಮಾರ್ಕೆಟ್. ವ್ಯಾಪಾರ ಇವತ್ತಿಂದಲ್ಲ ಸ್ನೇಹಿತರೆ, ಸಾವಿರಾರು ವರ್ಷಗಳಿಂದ ವ್ಯಾಪಾರ ಇದೆ. ರಾಮಾಯಣ ಮಹಾಭಾರತದಿಂದ ವ್ಯಾಪಾರ ಇದೆ. ವ್ಯಾಪಾರ ಕಲಿಯಕ್ಕೇನಿದೆ, ಅದು ನಿಮ್ ರಕ್ತದೊಳಗೆ ಇದೆ. ಒಳ್ಳೆ ಉತ್ಪನ್ನದ ಜೊತೆಗೆ ನಿನ್ನ ಒಳ್ಳೆ ವಿಚಾರಗಳು ಮ್ಯಾಚ್ ಆಗ್ತಾ ಹೋದ್ರೆ ವ್ಯಾಪಾರ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ. ಅದನ್ನ ಕಲಿಯಕ್ಕೇನಿದೆ, ಅದು ಇದೆ, ಅದು ಜೀವನದಲ್ಲೇ ವ್ಯಾಪಾರ ಇರುತ್ತೆ. ಅದನ್ನ ಸರ್ ನನಗೆ ಬಿಸ್ನೆಸ್ ಗೊತ್ತಿಲ್ಲ, ಏನಪ್ಪ ಬಿಸ್ನೆಸ್ ಗೊತ್ತಾಗ್ಬೇಕು ನಿನ್ಗೆ? ಏನಿದೆ ಅಲ್ಲಿ ಕಲಿಯಕ್ಕೆ? ಅದು ಹಿಂಗೆ ಜೀವನದಲ್ಲಿ ನಡ್ಕೊಂಡ್ ಬಂದಿದೆ. ಈ ತರ ಇರೋ ಈ ಸಿಚುವೇಶನ್ ಅಲ್ಲಿ ನನಗೆ ವಿ ಆರ್ ಡನ್ ದಿಸ್ ಪ್ರಾಡಕ್ಟ್ ರೇಂಜ್. ಒಳ್ಳೆ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡಿದ್ವಿ 2012ಕ್ಕಿಂತ 2022ರಲ್ಲಿ ಅದ್ರ ಕ್ರೇಜ್ ಜಾಸ್ತಿ ಆಗಿದೆ. 2032 ಇದು ಸಿಕ್ಕಾಪಟ್ಟೆ ಕ್ರೇಜ್ ಆಗುತ್ತೆ. ಯಾಕೆ ಅಂತಂದ್ರೆ ನೀನ್ ಏನೇ ಟ್ರೀಟ್ಮೆಂಟ್ ತಗೊಳೋದ್ಕಿಂತ ಮುಂಚೆ ಮೊದಲು ರೋಗ ನಿರೋಧಕ ಶಕ್ತಿನ ತಗೋಬೇಕು ದೇಹಕ್ಕೆ. ಅಂದ್ರೆ ಇಟ್ಸ್ ಸಿಂಪಲ್. ನಿನ್ನ ದೇಹದಲ್ಲಿ ಯಾವ್ದಾದ್ರು ಔಷಧಿ ಕೆಲಸ ಮಾಡ್ಬೇಕು ಅಂದ್ರೆ ನಿನ್ನಲ್ಲಿ ಸ್ವಲ್ಪನಾರು ರೋಗ ನಿರೋಧಕ ಶಕ್ತಿ ಇರಬೇಕು. ಅಂತ ರೋಗ ನಿರೋಧಕ ಶಕ್ತಿನ ಯಾವುದೂ ಸಮಸ್ಯೆ ಇಲ್ದಂಗೆ ನಿನ್ ದೇಹನ ಶುದ್ಧಿ ಮಾಡ್ತಕ್ಕಂಥ ಅಮೃತ ಅದು. ಸೊ ವರ್ಷದಿಂದ ವರ್ಷಕ್ಕೆ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗ್ತಿದೆಯೋ ಅಷ್ಟೇ ನಾವ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ನ ವ್ಯಾಲ್ಯೂ ರೈಸ್ ಆಗ್ತಿದೆ ಅಂತ ಅಂದಾಗ, ಈ ಅಂಶದ ಜೊತೆ ನೀನಿದ್ದಾಗ ನಿನ್ನ ಬದುಕು, ನಿನ್ನ ವ್ಯಾಲ್ಯೂ, ನಿನ್ನ ವಿಚಾರಗಳು ಬದಲಾಗ್ತಾ ಹೋಗ್ತವೆ. ನೋಡಿ, ನನಗೊಂದು ಆಶ್ಚರ್ಯ ಆಗುತ್ತೆ. AI ಬಂತು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು 1-2-3 ವರ್ಷದಿಂದ ಏನು ಅಷ್ಟೊಂದು ಕ್ರೇಜ್ ಇರ್ಲಿಲ್ಲ. ಈಗ ಎಷ್ಟರ ಮಟ್ಟಿಗೆ ಕ್ರೇಜ್ ಅಂದ್ರೆ ಸರ್, ಅದು ಎಷ್ಟು ಜನದ ಉದ್ಯೋಗ ಕಿತ್ಕೊಳತ್ತೋ ಗೊತ್ತಿಲ್ಲ, ಎಷ್ಟು ಜನನ ಅದು ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಇನ್ಯಾವ ಭರವಸೆ ಮೇಲೆ ಅವನು ಒಂದು ಸಸ್ಟೈನಬಲ್ ಕೆರಿಯರ್ ಅಂತ ಅಲ್ಲಿ ವರ್ಕ್ ಮಾಡ್ತಿರ್ಬೇಕು. ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಂಡ್ವಿ. ಅವನು 10 ವರ್ಷ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಟೈಮ್ ಇನ್ವೆಸ್ಟ್ ಮಾಡಿರ್ತಾನಲ್ವಾ, ಆ ಟೈಮ್ಗೆ ವ್ಯಾಲ್ಯೂ ಸಿಗ್ಬೇಕು. ಇನ್ ಮತ್ ನನಗೆ ಸಿಗಲ್ವೇ? ಎಷ್ಟು ಕೋಟಿ ಕೊಟ್ಟರು ಈ ಸಮಯ ಸಿಗಲ್ವೇ? ಗುರುಲಿಂಗಯ್ಯ 2012ರಿಂದ 2025 ತನಕ ಏನ್ ಸಮಯನ ಎಲ್ಲಿಗೆ ಇನ್ವೆಸ್ಟ್ ಮಾಡಿದನೋ ಆ ಸಮಯ ನನ್ನ ಮುಂದಿನ ಭವಿಷ್ಯನ ತೀರ್ಮಾನ ತಗೊಳುತ್ತೆ. ನಾನ್ ಟೈಮ್ಗೆ ಎಷ್ಟು ಬೆಲೆ ಕೊಟ್ಟೆ ಅನ್ನೋದ್ರ ಮೇಲೆ ಮುಂದಿನ ಟೈಮು ನನಗೆ ಅಷ್ಟು ಬೆಲೆನ ಕೊಡುತ್ತೆ.
ಇದೇ ಟೈಮಲ್ಲಿ ನಾನು ನಾಮಕರಣಗಳಿಗೆ ಹೋಗ್ಬೋದಿತ್ತು, ಕ್ಲಬ್ಗೆ ಹೋಗಿ ಸ್ಪೀಟ್ ಆಡ್ಬೋದಿತ್ತು, ಮಜಾ ಮಾಡ್ಬೋದಿತ್ತು, ಸಂಜೆ ಆದ್ರೆ ಇನ್ನೇನೋ ಒಂದು ಸ್ಪೋರ್ಟ್ಸ್ ಕ್ಲಬ್, ನನ್ನ ದೈಹಿಕ ಸುಖಕ್ಕೆ ಏನೇನು ಬೇಕೋ ಅದೆಲ್ಲ ಕೆಲಸನೂ ಮಾಡ್ಬೋದಿತ್ತು. ಆದ್ರೆ ಈ ಟೈಮ್ ಬೇರೆ ತರ ಇತ್ತು. ಅರ್ಥ ಮಾಡ್ಕೊಳ್ಳಿ, ಇದನ್ನ ಜನಕ್ಕೆ ಅರ್ಥ ಮಾಡಿಸೋದು ಹೇಗೆ? ಈ ತರ ನಿನ್ ಕೆಲಸ ಎಲ್ಲಿಗೆ ಮಾಡ್ತಾ ಇದೀಯಾ, ವ್ಯಾಲ್ಯೂನೇ ಇಲ್ಲ ನಿನ್ನ ಮಾಡ್ತಾ ಇರೋ ಕೆಲಸಕ್ಕೆ. ಮುಂದದ್ ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಇಂಥ ವಿಚಾರದೊಳಗೆ ನಾವು ಸ್ವದೇಶಿ ದಿಶಾದವರು ಒಂದು ವ್ಯಾಲಿಡ್ ಥಿಂಗ್, ಇನ್ 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ, 50 ಅಲ್ಲ, 100 ವರ್ಷ ಕಳೆದ್ರು ಚಿನ್ನದ ಬೆಲೆ ತರ ನಮ್ಮ ಕಂಪ್ನಿ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಡಕ್ಟ್ ಅನ್ನ, ಸಿಸ್ಟಮ್ನ ಅಷ್ಟು ಜಿನ್ಯೂನ್ ಆಗಿ ಮಾಡಿದ್ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆನೂ ಕೂಡ ಒಬ್ರಿಗೆ ನೋವಾಗದ ಹಾಗೆ, ಒಬ್ರಿಗೆ ತೊಂದರೆ ಆಗದ ಹಾಗೆ. ಕಮಿಷನ್ ಅಂತ ಬಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ 20% ಇಂದ ಸ್ಟಾರ್ಟ್ ಮಾಡಿ, ಒಬ್ಬ ಡಿಸ್ಟ್ರಿಬ್ಯೂಟರ್ 25,000 ಇನ್ವೆಸ್ಟ್ ಮಾಡೋ ವ್ಯಕ್ತಿಗೆ 20% ಇಂದ ಕಮಿಷನ್ ಡಿಸ್ಟ್ರಿಬ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಆಲೋಚನೆಗಳನ್ನ ಮಾಡಿದ್ವಿ. ಏನಾಯ್ತು ಇದ್ರ ಪರಿಣಾಮ ಏನಾಯ್ತು? ದಿಸ್ ಈಸ್ ಓಪನ್ ಆಯ್ತು ನಮ್ಗೆ. ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದೆ, ನಮ್ಮ ದೇಶದ ಜನದ ಆರೋಗ್ಯ ಕಾಪಾಡುತ್ತೆ, ನಮ್ಮ ರೈತರಿಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ದೇಶದಿಂದ ಉತ್ಪತ್ತಿ ಆಗಿರೋ ಕಂಪ್ನಿ ₹1 896 ಕೊಟ್ರೆ ₹1 ಬೇರೆಯವ್ರಿಗೆ ಯಾರಿಗೂ ಹೋಗಲ್ಲ. ಹೋದ್ರೆ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಎಲ್ಲ ₹896 ನಮ್ಮ ದೇಶದೊಳಗೆ ಕರೆಕ್ಟ್ ಆಗಿ ಡಿವೈಡ್ ಮಾಡಿ 20% ಕಮಿಷನ್ ಕೊಡಬಹುದು ಅಂತ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ. ವಿ ಆರ್ ಎ ಪರ್ಫೆಕ್ಟ್ ಕಂಪ್ನಿ, 100% ವಿ ಕ್ಲೈಮಿಂಗ್ ದಟ್. ಇದೇ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಜೊತೆ ತುಂಬಾ ಚರ್ಚೆ ಮಾಡ್ತಿರ್ತಾರೆ. ಅವರು ತುಂಬಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗುರು, ಇಷ್ಟೊಂದು ಮಾರ್ಜಿನ್ ಏನಕ್ಕೆ ಕೊಡ್ತೀಯಾ? ನಿನಗೇನು ಹುಚ್ಚಿಡ್ದಿದೀಯಾ? ನೀನ್ ಯಾಕೆ ಬೆಳೆಯಲ್ಲ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನೀನು ಅವ್ರ ತರನೇ ಹೋಗ್ಬಿಟ್ಟು ಇಷ್ಟು % ನನಗೆ ಸಾಕು ಅಂತ ನೀನ್ ಕೂತಿದ್ಯಲ್ಲ, ಇದು ನಿನಗೆ ಸರಿಯಾದ ವಿಚಾರನ ಅಂತ ತುಂಬಾ ಜಗಳ ಬರ್ತಿರುತ್ತೆ. ಬಟ್ ನಾನ್ ಎಂಜಾಯ್ ಮಾಡ್ತಿರೋ ರೀತಿನೇ ಬೇರೆ, ಅಥವಾ ನಾನ್ ಸಮಾಜ ನೋಡ್ತಿರೋ ರೀತಿನೇ ಬೇರೆ, ಅವ್ರ ಸಮಾಜ ನೋಡ್ತಿರೋ ರೀತಿನೇ ಬೇರೆ. ಇದನ್ನ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ತುಂಬಾ ಇದೆ. ಫ್ಯೂಚರಿಸ್ಟಿಕ್ ಕಂಪ್ನಿ, ನೋ ಡೌಟ್, ಫ್ಯೂಚರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದೀವಿ, ಹೆಂಗ್ ಆಪರೇಟ್ ಆಗುತ್ತೆ, ನಾವ್ ಹೆಂಗಿರ್ಬೇಕು ಅಂತ. ರಿಯಾಲಿಸ್ಟಿಕ್ ಕಂಪನಿ ಅಂದ್ರೆ ಯಾವುದು ಫೇಕ್ ಮಾಡೋದಾಗ್ಲಿ, ಯಾವುದು ತಳುಕು ಮಳುಕು ಮಾಡೋದಾಗ್ಲಿ, ಈ ತರ ಎಲ್ಲ ತುಂಬಾ ಸತ್ಯಕರ್ತವಾಗಿರುವಂತ ಕಂಪನಿ, ಫ್ಲೆಕ್ಸಿಬಲ್ ಕಂಪನಿ. ಒಬ್ಳು ಹೆಣ್ಣು ಮಗಳು ಈ ಕಂಪನಿ ಒಳಗೆ ತೊಡಗಿಸ್ಕೊಂಡು ನೀನ್ ಮಾಡ್ತಾ ಇರೋ ಕೆಲಸದಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೀತಕ್ಕಂಥ. ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ಗಳು ಹೇಗಿದಾವೆ ಸರ್, ನಾನು ಸಣ್ಣದಾಗಿ ಬೆಳೆಯೋದು ಇಲ್ಲ. ಅಲ್ಲಿ ಹೇಳೋದು ಎರಡೇ ಒಂದು, ಹೈಯೆಸ್ಟ್ ಇನ್ವೆಸ್ಟ್ ಮಾಡು, ಸರಿಯಾದ ಮಾರ್ಕೆಟ್ ಅಲ್ಲಿ ಹೋಗು, ಏನಾದ್ರು ಫೇಲ್ ಆದ್ರೆ ನೀನು ಹೋಗೇ ಬಿಡ್ತೀಯ. ನಮ್ಮಲ್ಲಿ ಆ ತರ ಇಲ್ಲ. ವಿ ಆರ್ ಸೋ ಫ್ಲೆಕ್ಸಿಬಲ್. ಸರ್ ನಾನು ಹಳ್ಳಿಲೇ ಸ್ಟಾರ್ಟ್ ಮಾಡು, ಸರ್ ನಾನು ಸಿಟಿನಲ್ಲೇ ಸ್ಟಾರ್ಟ್ ಮಾಡು. ಫ್ಲೆಕ್ಸಿಬಲ್ ಯಾಕಿದೀವಿ? ಫ್ಲೆಕ್ಸಿಬಲ್ ಇದ್ದಾಗ ಮಾತ್ರ ಮನುಷ್ಯ ಬಹಳ ಇರ್ತಾನೆ. ನೋಡಿ, ಮನುಷ್ಯನಲ್ಲಿ ನಿಮ್ಗೆ ಸ್ನೇಹಿತರೆ ಒಂದು ಬಹಳ ಚೆನ್ನಾಗಿ ಹೇಳ್ತೀನಿ, ನೀವ್ ಯಾವ್ದ್ರ ಮೇಲಾರು ಸುಧಾರಣೆ ಮಾಡ್ಕೊಳ್ಳಿ, ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಮ್ಗೆ ಏನಾದ್ರು ಅರ್ಥ ಮಾಡಿಸಿ ಸರ್ ಅಂತಂದ್ರೆ ಫಸ್ಟ್ ಫ್ಲೆಕ್ಸಿಬಲ್ ಆಗಕ್ಕೆ ಸ್ಟಾರ್ಟ್ ಆಗಿ. ಫ್ಲೆಕ್ಸಿಬಲ್ ಹೆಂಗೆ ಸರ್? ಇವನು ತುಂಬಾ ಫ್ಲೆಕ್ಸಿಬಲ್ ಅನ್ನೋ ತರ ಇರಬೇಕು. ಇದು ಎವಲ್ಯೂಷನ್ ಥಿಯರಿನಲ್ಲೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಮಂಗನಿಂದ ಮಾನವ ಅಂತ ಕೇಳಿದೀರಾ, ಆದ್ರೆ ಮಂಗ ಯಾವ್ದ್ರಿಂದ ಆಯ್ತು ಅಂದ್ರೆ ಇಲಿಯಿಂದ ಆಯ್ತು. ಇಲಿಗಳು, ನಮ್ಮ ಪೂರ್ವಿಕರು ಇಲಿಗಳು. ಅದಕ್ಕೋಸ್ಕರನೇ ಯಾವುದೇ ಮೆಡಿಸನ್ ಟೆಸ್ಟ್ ಮಾಡಬೇಕಾದ್ರೆ ಮಂಗ ಮತ್ತೆ ಇಲಿ ಎರಡರ ಮೇಲೂ ಟೆಸ್ಟ್ ಮಾಡ್ತಾರೆ. ಓಕೆ, ಈ ಡೈನೋಸರಸ್ ಕಾಲದಲ್ಲೇ ಇಲಿಗಳು ಇರ್ತವೆ. ಡೈನೋಸರಸ್ಗಳು ತುಂಬಾ ದೊಡ್ಡವಿರ್ತವೆ. ತುಂಬಾ ಭೂಮಿ ಮೇಲೆ ಒಂದು ಬದಲಾವಣೆ ಆಗೋಗ್ಬಿಡುತ್ತೆ, ವಾತಾವರಣದ ಬದಲಾವಣೆ. ಎಕ್ಸಾಂಪಲ್, ಯಾವುದೋ ಒಂದು ಜ್ವಾಲಾಮುಖಿ ಆಸ್ಫೋಟನೆಗೊಳ್ಳುತ್ತೆ. ಜ್ವಾಲಾಮುಖಿ ಆಸ್ಫೋಟನೆಗೊಂಡಾಗ ಅದರಿಂದ ಹೋಗ್ತಕ್ಕಂಥ ಧೂಳಿನ ಕಣಗಳು ದೊಡ್ಡ ಮೋಡಗಳಾಗಿ ಪರಿವರ್ತನೆ ಹೊಂದಿ ಭೂಮಿಗೆ ಸೂರ್ಯನ ಕಿರಣಗಳನ್ನ ಬರಕ್ ಬಿಡಲ್ಲ. ಆ ಟೈಮಲ್ಲಿ ಭೂಮಿನಲ್ಲಿ ಒಂದು ದಟ್ಟವಾಗಿ ಒಂದು ಹಿಮಯುಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಸೂರ್ಯನ ಬೆಳಕೆ ಭೂಮಿಗೆ ಬರ್ತಿಲ್ಲ, ಯಾಕೆಂದ್ರೆ ಧೂಳು ಬಿಡ್ತಾ ಇಲ್ಲ. ಅದು ಸರಿಯಕ್ಕೆ ತುಂಬಾ ದಿನ ಬೇಕು. ಅಷ್ಟರೊಳಗೆ ಡೈನಾಸರಸ್ಗಳು ಭೂಮಿಯಿಂದಾನೇ ಹಚ್ಚಿಕ್ ಹೋಗ್ತಾವೆ. ಆದ್ರೆ ಈ ಇಲಿಗಳು ಹೋಗಲ್ಲ. ಯಾಕೆ? ಇಲಿ ಫ್ಲೆಕ್ಸಿಬಲ್, ಸಸ್ಯನೂ ತಿಂತಿರುತ್ತೆ, ಮಾಂಸನೂ ತಿಂತಿರುತ್ತೆ. ಅದು ಎಲ್ಲಿ ಬೇಕು ಸಣ್ಣ ಪುಟ್ಟ ಸಂಧಿಗಳಲ್ಲೇ ಇರುತ್ತೆ. ಅಂದ್ರೆ ಒಂದು ಜೀವ ಸಂಕುಲ ಈ ಪ್ರಕೃತಿಯ ಮಹಾರೌದ್ರ ನಡೀತಲ್ಲ, ಅಂದ್ರೆ ಈ ಪ್ರಕೃತಿಯ ಇಷ್ಟೊಂದು ವಿಚಿತ್ರಮಯವಾದ ಸಂಕಷ್ಟಗಳು ಬಂದ್ವಲ್ಲ,
ಆ ಸಂಕಷ್ಟನ ಎದುರಿಸಿ ಆ ಜೀವಿ ಬದುಕ್ತು ಅಂದ್ರೆ ಬಿಕಾಸ್ ಆಫ್ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಲ್ ಇತ್ತು ಇಲಿ, ಅದಕ್ಕೆ ಬದುಕ್ ಬಂತು. ಅಲ್ಲಿಂದ ಮಂಗ ಆಯ್ತು, ಇನ್ನೊಂದಾಯ್ತು, ಮನುಷ್ಯ ಆಗಿ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದೆ ನಾವು ಮಾತಾಡ್ತಾ ಇದೀವಿ. ಎಷ್ಟು ಅದ್ಭುತ ಅಲ್ವಾ? ದಟ್ಸ್ ವೈ ವಿ ಆರ್ ಎ ಫ್ಲೆಕ್ಸಿಬಲ್. ಎಷ್ಟು ಫ್ಲೆಕ್ಸಿಬಲ್ ಮಾಡೋಕ್ಕಾಗುತ್ತೆ, ಎಷ್ಟು ಫ್ಲೆಕ್ಸಿಬಲ್. ಸರ್ ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ, ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ಗಳನ್ನ ಅಪಾಯಿಂಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗಳಿಗೆ ಕಳಿಸ್ತಾ ಇದೀವಿ. ಹೋಗಿ ಅವ್ರ ಹತ್ರ ಮಾತಾಡಿ, ಹಳ್ಳಿಗಳು, ಊರಲ್ಲೂ ಅವ್ರು ಎಲ್ಲಿರ್ತಾರೋ ಅಲ್ಲೇ ಬಿಸ್ನೆಸ್ ಮಾಡಿ. ಸರ್ ನಾನು ಸಖತ್ತಾಗಿ ಔಟ್ಲೆಟ್ ಮಾಡ್ತೀನಿ, ಕ್ಯಾರಿ ಆನ್. ನಮ್ಮ ಬೆಂಗಳೂರಲ್ಲಿ 1-2-3 ಔಟ್ಲೆಟ್ಗಳಾಗಿದೆ, ಸಖತ ಮಾಡಿದ್ದಾರೆ. ನಮ್ಮ ಸಿದ್ದಪ್ಪಾಜಿ ಅವರು ಅಂಡ್ ದಿನೇಶ್ ಅವರು ಆನೇಕಲ್ಲಲ್ಲಿ. ಸೊ ಮೆನಿ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಟ್. ನಮ್ಮ ಇವರು ಸಿದ್ದು ಇವರೆಲ್ಲ ಮಾಡಿದ್ದಾರೆ. ಓಕೆ, ತಿಪ್ಪೇಸ್ವಾಮಿ ಎಲ್ಲ, ದಟ್ಸ್ ಗುಡ್. ಸೊ ಹಂಗೂ ಮಾಡಿ ಬಿಸ್ನೆಸ್ ಆಗುತ್ತೆ. ಅವ್ರು ಹೇಳ್ತಾರೆ ದಿನಕ್ಕೆ 10,000 15,000, ಸರ್ ಇನ್ನೊಂದು ಸ್ವಲ್ಪ ದಿನಕ್ಕೆ 25,000 ತಗೊಂಡೋಗ್ತೀವಿ. ಆಲ್ ದ ಬೆಸ್ಟ್. ಅಂದ್ರೆ ಚಿನ್ನ ಬೆಳ್ಳಿ ಅಂಗಡಿ ಹಂಗ್ ಶೋರೂಮ್ ಮಾಡು, ನಾವು ಬಿಸ್ನೆಸ್ ಮಾಡಿ ಗೆಲ್ಬೋದಾ? ಅವ್ರು ಗೆದ್ದು ತೋರ್ಸಿದ್ರು. ಸರ್ ಏನು ಇಲ್ದಂಗ್ ಮನೇಲಿ ಮಾಡ್ತೀವಿ, ಅವರು ಗೆದ್ದು ತೋರ್ಸವ್ರೆ. ಇನ್ನೊಬ್ರು ಇದ್ದಾರೆ, ಶಂಕರ್ ಸುಗ್ಲಿ ಅಂತ. 1 ಎಕರೆ ಜಮೀನು, ಹಳ್ಳಿ, ಬಹಳ ಹಳ್ಳಿ. ಎಷ್ಟು ಬಿಸ್ನೆಸ್ ಮಾಡ್ಬೋದು ಒಬ್ಬ ವ್ಯಕ್ತಿ ಈ ವ್ಯವಹಾರದೊಳಗೆ? ಒಂದು ಸರಿ ಒಂದೊಂದು ತಿಂಗಳು 30-40 ಲಕ್ಷ ಬಿಸ್ನೆಸ್ ಕೊಟ್ಟಿದ್ದಾರೆ. 30-40 ಲಕ್ಷ ಬಿಸ್ನೆಸ್ ಕೊಟ್ಟಿದ್ದಾರೆ. ಇದೇನಕ್ಕೆ ಇದು ಸಾಧ್ಯ ಆಗ್ತಾ ಇದೆ? ಬಿಕಾಸ್ ಆಫ್ ಫ್ಲೆಕ್ಸಿಬಿಲಿಟಿ. ವಿ ಆರ್ ಸೋ ಫ್ಲೆಕ್ಸಿಬಲ್. ನೆಕ್ಸ್ಟ್, ಕೋಆಪರೇಟಿವ್. ಅಂದ್ರೆ ಲಾಭ ಮಾತ್ರ ನಾನು ತಿಂದು ಬಿಡ್ತೀನಿ, ಎಲ್ಲ ನಾನು ತಿಂತೀನಿ, ನಥಿಂಗ್. ಇದೊಂದು ಕೋಆಪರೇಟಿವ್ ಕಂಪನಿ. ಇದು ನಿನ್ನನ್ನು ಬೆಳೆಸಿ, ನಾನು ಬೆಳೆದು, ಸಮಾಜದಲ್ಲೆಲ್ಲ ಬೆಳೆದು. ಸರ್ ಹಂಗಾರೆ ಈ ಕಂಪನಿ ಬ್ರ್ಯಾಂಡಿಂಗ್ ಮಾಡತ್ತಾ? ಸಖತ್ತ ಬ್ರ್ಯಾಂಡಿಂಗ್ ಮಾಡ್ತೀವಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಕೇಳಿಸ್ಕೊಳ್ಳಿ. ಈ ಚೈನ್ ಲಿಂಕ್ ಕಂಪ್ನಿಗಳು ಕೆಟ್ಟದಾಗ ಹೇಳ್ತಿರ್ತವೆ, ಬ್ರಾಂಡಿಂಗ್ ಮಾಡೋ ದುಡ್ಡನ್ನೇ ಉಳಿಸಿ ನಾವು ನಿಮಗೆ ಹಂಚ್ತಾ ಇದೀವಿ ಅಂತ. ಅದನ್ನ ಕೇಳಿ ಕೇಳಿ ಪಾಪ ಇವರು ಆ ದುಡ್ಡೇ ನಮಗೆ ಹಂಚ್ತಾರೆ, ಆ ದುಡ್ಡೇ ನಮಗೆ ಅಂತ ನಿಮ್ಮನ್ ಮಂಗನ್ ಮಾಡೋದು ಪ್ರೋಗ್ರಾಮ್. ಸರ್ ಬ್ರ್ಯಾಂಡಿಂಗ್ ನೀವು ರೆಡಿ ಆಗಿದ್ದೀರಾ? ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀವಿ. ತುಂಬಾ ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವಿರ್ತೀವಿ ಎಲ್ಲ ಕಡೆ. ಯಾವ್ಯಾವ್ದು ಬ್ರ್ಯಾಂಡಿಂಗ್ ಏನಾಗಿದೆ, ಈಗ ಟಿವಿ ನೋಡೋರ್ ಸಂಖ್ಯೆ ಕಮ್ಮಿ ಆಗಿದೆ, ಮೊಬೈಲ್ ತುಂಬಾ. ಸೊ ಎಷ್ಟ್ರ ಮಟ್ಟಿಗೆ ಪವರ್ಫುಲ್ ಆಗಿದೆ ಇವತ್ತು ಮೊಬೈಲ್ ಅಂತಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಒಬ್ಬ ಯೂಟ್ಯೂಬರ್ ಒಂದು ಸ್ವಲ್ಪ ದಿನದಿಂದ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿ ಪ್ರೈವೇಟ್ ಜೆಟ್ ನ ಖರೀದಿಸುವಷ್ಟರ ಮಟ್ಟಿಗೆ ಆತ ಬೆಳೆದಿದ್ದಾನೆ. ಅಂದ್ರೆ ಇವತ್ತು ಈ ಮಾಧ್ಯಮಗಳು ಏನು ಯೂಟ್ಯೂಬರ್ಸ್ ಇದ್ದಾರೆ, ಅವರು ಪವರ್ಫುಲ್ ಮಾಧ್ಯಮನ, ಅವ್ರಿಗೂ ಫ್ಯಾನ್ ಬೇಸ್ ಇದೆ, ಅವ್ರಿಗೂ ಫಾಲೋವರ್ಸ್ ಇದ್ದಾರೆ. ದೆನ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಇಂಟರ್ವ್ಯೂಗಳು ಕೊಡಕ್ಕೆ, ಇದು ಕೊಡಕ್ಕೆ. ಸರ್ ಹಂಗಾರೆ ಟಿವಿಗೆ ಬರ್ತೀರಾ? ಬರ್ತೀವಿ. ಪೇಪರಿಗೆ ಬರ್ತೀರಾ? ಬರ್ತೀವಿ. ಸರ್ ಹಂಗಾದ್ರೆ ಇಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್ ಮಾಡಿದೀವಿ. ಹ್ಯೂಜ್ ಕಮಿಷನ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ. ಅಲ್ಲೇ ತರ 1, 2, 7 ಇಲ್ಲ, ಸ್ಟಾರ್ಟಿಂಗೇ 20ರಿಂದ ಇದೆ ನಮ್ದು. ಸರ್ ಇದ್ರ ಜೊತೆಗೆ ನೀವು ಫ್ಲೆಕ್ಸಿಬಲ್ ಇದ್ದೀರಾ, ಫ್ಯೂಚರಿಸ್ಟಿಕ್ ಇದ್ದೀರಾ, ಪರ್ಫೆಕ್ಟ್ ಇದ್ದೀರಾ, ಫ್ಲೆಕ್ಸಿಬಲ್ ಇದ್ದೀರಾ, ಕೋಆಪರೇಟಿವ್, ನೆಕ್ಸ್ಟ್ ಲೆವೆಲ್ ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಲೆವೆಲ್.